ನಮಸ್ತೆ, ಜೈ ಹಿಂದ್. ನಾನು ನಿಮ್ಮೆಲ್ಲರ ಮೆಚ್ಚಿನ ಸೈನಿಕ ಅಕಾಡೆಮಿ ಮೈಸೂರಿನ ಸಂಸ್ಥಾಪಕ ಮತ್ತು ಎಕ್ಸ್ ಬ್ಲ್ಯಾಕ್ ಅಂಡ್ ಕಮ್ಡೋ ಶ್ರೀಧರ್ CM. ಈಗ ಮೋಸ್ಟ್ ಇಂಪಾರ್ಟೆಂಟ್ ಇದನ್ನು ತಿಳಿಸ್ತೀನಿ. ಇದು ಭಾಳ ಇಂಪಾರ್ಟೆಂಟ್, ಇದನ್ನು ನೆನ್ಪಿಟ್ಕೊಳ್ಳಿ. ಇದು ಇಂಪಾರ್ಟೆಂಟ್ ಅಂತ ಏನು ಡಿಫ್ರೆನ್ಸ್ ಹೇಳ್ತಾ ಇದ್ನಲ್ಲ, ಟೆರಿಟೋರಿಯಲ್ ಆರ್ಮಿಗೆ ನೀವು ಯಾಕೆ ಹೋಗ್ತೀರಾ? ಅನಾವಶ್ಯಕವಾಗಿ ಸೈನ್ಸ್ ಕಂಟೆಂಟ್ ಇದ್ದಿದ್ರೆ, ನಿಮ್ಮದು ಫಿಟ್ನೆಸ್ ಚೆನ್ನಾಗಿತ್ತು, ನಾಲೆಜ್ ಚೆನ್ನಾಗಿತ್ತು ಅಂದರೆ ಬೇರೆ ರೀತಿ ತಯಾರು ಮಾಡ್ಕೊಳ್ಳಿ. ಯಾಕೆ ಟೆರಿಟೋರಿಯಲ್ ಹೋಗ್ತಿದೆ ಅಂತ ಕೇಳ್ತಾ ಇದ್ದೀನಲ್ಲ, ಅಂಥವ್ರಿಗೆ ಇದು ಬಹಳ ಮುಖ್ಯ. ಈ ಒಂದು ಪೇಜ್ ಇದೆ, ನೋಟಿಫಿಕೇಶನ್ ಕೊಟ್ಟೋ ಪೇಜು, ಇದನ್ನು ಓದ್ತಾ ಹೋಗ್ತೀನಿ, ಅರ್ಥ ಮಾಡ್ಕೊಳ್ಳಿ. ಇದು ಟೆರಿಟೋರಿಯಲ್ ಆರ್ಮಿ ಮತ್ತು ರೆಗ್ಯುಲರ್ ಆರ್ಮಿಗೆ ಇರುವಂಥ ಡಿಫ್ರೆನ್ಸ್ ಕೂಡ ಹೇಳ್ತಾ ಹೋಗ್ತೀನಿ. ಇಂಪಾರ್ಟೆಂಟ್ ಪಾಯಿಂಟ್ಸ್ ಫಾರ್ ದ ಕ್ಯಾಂಡಿಡೇಟ್ಸ್. ಮೊದಲನಾಗಿ ಹೇಳಿದಾನೆ, ಟೆರಿಟೋರಿಯಲ್ ಆರ್ಮಿ ಈಸ್ ಪ್ಯೂರ್ಲಿ ವಾಲಂಟಿಯರ್ ಆರ್ಗನೈಸೇಷನ್ ವಿತ್ ಪಾರ್ಟ್ ಟೈಮ್ ಕಮಿಟ್ಮೆಂಟ್ ಓನ್ಲಿ. ನೋಡಿ, ಕ್ಲಿಯರ್ ಆಗಿ ಹೇಳಿದಾನೆ ಅದರಲ್ಲಿ. ಇದು ಯಾವುದೇ ರೀತಿ ಜಬರ್ದಸ್ತಿ ನೀವು ಕರ್ಕೊಂಡೋಗಿಲ್ಲ, ನೀವು ವಾಲಂಟಿಯರ್ ಆಗಿ ಬಂದಿದ್ದೀರಾ. ಇದು ಪಾರ್ಟ್ ಟೈಮ್ ಕಮಿಟ್ಮೆಂಟ್, ಪರ್ಮನೆಂಟ್ ಅಲ್ಲ. ಇದು ಪರ್ಮನೆಂಟ್ ಬೇಸಿಸ್ ಅಲ್ವೇ ಅಲ್ಲ. The organization does not provide or promise any permanent employment. ಇದು ಯಾವುದೇ ರೀತಿ ನಿಮಗೆ ಪ್ರಾಮಿಸ್ ಮಾಡೋದಿಲ್ಲ, ಪರ್ಮನೆಂಟ್ ಆಗಿ ನೀವು ತಗೊಳ್ತೀನಿ, ಏನೇ ಆದರೂ ಕೂಡ ಮುಂದಕ್ಕೆ ನಾನೇ ಜವಾಬ್ದಾರಿ ಅಂತ ಒತ್ಕೊಳ್ಳಲ್ಲ. ಯಾವಾಗ ಬೇಕಾದ್ರೆ ನಿಮಗೆ ಹೊರಗಡೆ ಆಗುವ ಚಾನ್ಸಸ್ ಇರ್ತದೆ. ಇದನ್ನ ನೋಟಿಫಿಕೇಶನ್ ಕೂಡ ನಾನು ವಿಡಿಯೋದಲ್ಲಿ ಹಾಕಿರ್ತೀನಿ, ವಿಡಿಯೋದಲ್ಲಿ ಚೆಕ್ ಮಾಡ್ಕೊಳ್ಳಿ. ಯಾರ್ಯಾರೀಗ ಟೆರಿಟೋರಿಯಲ್ ಆರ್ಮಿಗೆ ನೀವು ರ್ಯಾಲಿಗೆ ಹೋಗ್ತಾ ಇದ್ದೀರಾ, ಇದರ ತಿಳ್ಕೊಂಡು ಹೋಗಿ, ಸುಮ್ಮನೆ ಹೋಗಿ ನುಗ್ಬಿಡಿ. ಒಂದ್ಸಲ ಸೆಲೆಕ್ಷನ್ ಒಳಗಡೆ ಹೋದ್ಮೇಲೆ ಹೊರಗಡೆ ಬರ್ಲಿಕ್ಕೆ ಕಷ್ಟ ಆಗ್ತದೆ. ಯಾರಿಗಾದ್ರೂ ಅಷ್ಟೇ ಅಲ್ವಾ? ಯಾಕೆಂದ್ರೆ ಕಮಿಟ್ ಆಗಿ ಇಷ್ಟು ಕಷ್ಟಪಟ್ಟು ಒಳಗಡೆ ಹೋಗಿರ್ತಾರ, ಯೂನಿಫಾರ್ಮ್ ಹಾಕೊಂಡಿರ್ತಾರ, ಅಲ್ಲಿರುವಂಥ ಸಿದ್ಧಾಂತಗಳು, ಅಲ್ಲಿರುವಂಥ ಸಿಸ್ಟಮ್ಗಳನ್ನ ನೋಡಿ, ಸೊ ಅಯ್ಯೋ ಬಿಡೋ, ಹಿಂಗೂ ಕೆಲಸ ಸಿಗ್ತಲ್ಲ ಅಂತೇಳಿ ಕಂಟಿನ್ಯೂ ಮಾಡ್ಕೊಳ್ಳೋಂಥ ವ್ಯವಸ್ಥೆಗಳು ಬರ್ಬೋದು. ಆದರೆ ಇದಕ್ಕಿಂತ ಒಳ್ಳೊಳ್ಳೆ ಆಪರ್ಚುನಿಟಿ ಸಿಗ್ತಾಗ ಯಾಕೆ ಬಿಟ್ಕೊಡ್ತೀನಿ ನಾನು ನಿಮ್ಗೆ ಕೇಳ್ತಾರಂಥದ್ದು. ಓಕೆ, TA ಏನು ತುಂಬ ಕೆಟ್ಟದಂತೇನು ಹೇಳ್ತಿಲ್ಲ, ಬಟ್ ಇರುವಂಥ ವ್ಯವಸ್ಥೆಗಳಲ್ಲಿ ನಿಮ್ಗೆ ಇತ್ತು ಅಂದರೆ, ಅಬಿಲಿಟಿ ಇತ್ತು, ನಿಮ್ಮ ಹತ್ರ ಎಲಿಜಿಬಿಲಿಟಿ ಇತ್ತು ಅಂದರೆ ಯಾಕೆ ನೀವು ಅದನ್ನು ಕಳ್ಕೊತೀರ ಅಂತ ಕೇಳ್ತಿದ್ದೀನಿ ಅಷ್ಟೇ. ನೆಕ್ಸ್ಟ್ ಹೇಳ್ತಾನೆ, ದ ಇನಿಷಿಯಲಿ ಪೀರಿಯಡ್ ಆಫ್ ಎನ್ರೋಲ್ಮೆಂಟ್ ವಿಲ್ ಬಿ 7 years ಓನ್ಲಿ. ಸರ್, ಅಗ್ನಿಪಥಲ್ಲಿ ಮತ್ತೆ 4 ವರ್ಷ ಇದೆಯಲ್ಲ ಸರ್, ಅಗ್ನಿಪಥಲ್ಲಿ ಅದು ಸ್ಕೀಮ್ ಬೇರೆ. 4 ವರ್ಷ ಕೊಟ್ಟಿದ್ದಾನೆ. 4 ವರ್ಷ ಆದಮೇಲೆ ನಿಮ್ಗೆ ಪರ್ಮನೆಂಟ್ ಆಗುತ್ತಲ್ಲ ಸೋಲ್ಜರ್ ಆಗಿ. 4 ವರ್ಷ ಆದಮೇಲೆ ನೀವು ಕಂಟಿನ್ಯೂ ಮಾಡ್ತೀನಿ 25% ನೀವು ಕಂಟಿನ್ಯೂ ಸೋಲ್ಜರ್ ಆಗಿ ನೀವು ಹೋಗ್ಬೋದಲ್ಲ, ಪರ್ಮನೆಂಟ್ ಲೈಫ್ ಇರ್ತದಲ್ಲ. ಮಿನಿಮಮ್ 15 years ಮಾಡ್ಬೋದು, ಬೇಕೊಂದು 32 years ಇರ್ಬೋದು ನೀವು ಅಲ್ಲಿ. ಆದರೆ ಸೊ ಈ ಟೆರಿಟೋರಿಯಲ್ ಆರ್ಮಿಲಿ 7 years ಫಿಕ್ಸು. 7 years ಆದಮೇಲೆ ಮತ್ತೆ ಕಂಟಿನ್ಯೂ ಮಾಡಬೇಕು ಅಂತಂದ್ರೆ ಹೇಳಿದಾನೆ ಏನಂತ ಗೊತ್ತಾ? ಎಕ್ಸ್ಟೆನ್ಷನ್ ಬಿಹಾಂಡ್ ಇನಿಷಿಯಲ್ 7 years ಆರ್ ಸಬ್ಜೆಕ್ಟ್ ಟು ಆರ್ಗನೈಸೇಷನಲ್ ರಿಕ್ರೂಟ್ಮೆಂಟ್ ಅಂಡ್ ಫುಲ್ಫಿಲ್ಮೆಂಟ್ ಆಫ್ ಅದರ್ ಕ್ರೈಟೇರಿಯಾ ಆಸ್ ಲೇಡ್ ಡೌನ್ ಫ್ರಮ್ ಟೈಮ್ ಟು ಟೈಮ್. ಅಲ್ಲಿರುವಂಥ ಸಿಚುವೇಶನ್ ಮೇಲೆ, ಆರ್ಗನೈಸೇಷನ್ ಮೇಲೆ ಡಿಪೆಂಡ್ ಮಾಡಿ ಎಕ್ಸ್ಟೆಂಡ್ ಮಾಡಬೇಕಾ ಬೇಡ ಅಂತೇಳಿ ತೀರ್ಮಾನ ತಗೋತಾರೆ. ಬೇಕು ಅಂದರೆ ಎಕ್ಸ್ಟೆಂಡ್ ಮಾಡ್ಬೋದು, ಬೇಡ ಅಂತ ತೆಗೆದು ಹಾಕ್ಲೂಬೋದು, ಅದು ಗ್ಯಾರಂಟಿ ಇಲ್ಲ. ಆದರೆ ಇಂಡಿಯನ್ ಆರ್ಮಿಲಿ ಆ ಥರ ಅಲ್ಲ. 4 ವರ್ಷ ಮೊದಲು ಫಿಕ್ಸ್ ಮಾಡಿದ್ದಾರೆ, ಮತ್ತೆ ಕಂಟಿನ್ಯೂ ಮಾಡಿಕೊಟ್ರೆ ನೀವು ಕಂಟಿನ್ಯೂ 32 years ಇರ್ಬೋದು, ಅಲ್ಲಿ ಅವಕಾಶಗಳು ಇರ್ತದೆ. ನೆಕ್ಸ್ಟ್, ಆನ್ ಸಕ್ಸಸ್ಫುಲ್ ಎನ್ರೋಲ್ಮೆಂಟ್ ಎಂಪ್ಲಾಯ್ಮೆಂಟ್ ವಿಲ್ ಬಿ ಬೇಸ್ಡ್ ಆನ್ ಗೌರ್ಮೆಂಟ್ ಸ್ಯಾಂಕ್ಷನ್ ಆ್ಯಂಡ್ ಆರ್ಗನೈಸೇಷನಲ್ ರಿಕ್ರೂಟ್ಮೆಂಟ್. ಈ ಗೌರ್ಮೆಂಟ್ ಸ್ಯಾಂಕ್ಷನ್ ಮಾಡಿರೋ ಪ್ರಕಾರ, ಆರ್ಗನೈಸೇಷನ್ ಪ್ರಕಾರ ನಿಮಗೆ ಅವಕಾಶ ಕೊಡಲಾಗ್ತಾ ಇದೆ. ಇದು ಯಾವುದೇ ರೀತಿ ನಿಮಗೆ ಪರ್ಮನೆಂಟ್ ಆಗಿ ನೀವು ಇದೇ ಥರ ಇರಲೇಬೇಕು, ಯಾಕೆ ಚೇಂಜ್ ಮಾಡಬಾರ್ದಾ, ಇದು ಅಬ್ಜೆಕ್ಷನ್ ಮಾಡೋಂಗೆ ನೀವು ಸ್ಟ್ರೈಕ್ ಮಾಡೋಕ್ಕಾಗಲ್ಲ, ಮಾಡ್ಲಿಕ್ಕೆ ಅವಕಾಶನೇ ಇಲ್ಲ. ಇಲ್ಲಿ ಕ್ಲಿಯರ್ ಹೇಳಿದ್ದಾನೆ, ವಾಲಂಟಿಯರ್ ಅಂತ ಹೇಳಿದ್ದಾನೆ, ವಾಲಂಟಿಯರ್ ನಾವು ಹೋಗ್ತಾರಂಥದ್ದು ಅರ್ಥ ಮಾಡ್ಕೊಳ್ಳಿ. 4th ಪಾಯಿಂಟ್ ಹೇಳ್ತಿದ್ದಾನೆ, ಲಾಂಗ್ ಎಂಬೋಡಿಮೆಂಟ್ಸ್ ಆಸ್ ಅಂಡ್ ವೆನ್ ರಿಕ್ವೈರ್ಡ್ ಬೈ ದ ಆರ್ಗನೈಸೇಷನ್ ವಿಲ್ ಬಿ ಕಾಲ್ಡ್ ಫಾರ್ ಹವರ್ ದ ಸೇಮ್ ಇಸ್ ನಾಟ್ ಅಶ್ಯೂರ್ಡ್ ಆರ್ ಪ್ರಾಮಿಸ್ಡ್. ಯಾವ ರೀತಿ ಇದು ಲಾಂಗ್ ಕಂಟಿನ್ಯೂ ಮಾಡ್ತೀನಿ ಅಂತೇಳಿ ನಿಮ್ಗೆ ಅಶ್ಯೂರ್ ಮಾಡಿಲ್ಲ, ಪ್ರಾಮಿಸ್ ಕೂಡ ಮಾಡಿಲ್ಲ. ಅದು ಗುಣಾತ್ಮಕ ಹೇಳಲಾಗಿದೆ. ನೀವು ಹೋದ್ಮೇಲೂ ಕೂಡ ಬೇಕು ಅಂದರೆ ಕರ್ಸ್ಕೊಳ್ಳಬಹುದು, ಇಲ್ಲ ಅಂತೇನಿಲ್ಲ. ಆದರೆ ಇದು ಮಾಡ್ಲಿಕ್ಕೆ ಕರ್ಸ್ಕೊಳ್ಳೇಬೇಕು ಅಥವಾ ಕಂಟಿನ್ಯೂ ಮಾಡಿಸ್ಬೇಕು ಅಂತೇಳಿ ಯಾವುದೇ ರೀತಿ ರೂಲ್ಸ್ ಇಲ್ಲ. ದ ಆರ್ಗನೈಸೇಷನ್ ಡಸ್ ನಾಟ್ ಪ್ರಾಮಿಸ್ ಪೆನ್ಷನ್ ಅಂಡ್ ದ ಸೇಮ್ ಇಸ್ ಕಂಟಿಂಜೆಂಟ್ ಟು ಅದರ್ ಫ್ಯಾಕ್ಟರ್ಸ್ ಸಚ್ ಆಸ್ ಎಂಬೋಡಿಮೆಂಟ್ಸ್ ಅಂಡ್ ಕ್ವಾಲಿಫೈಯಿಂಗ್ ಸರ್ವಿಸ್. ನೋಡಿ, ಎರಡಕ್ಕೂ ಡಿಫ್ರೆನ್ಸ್ ಇರ್ತದೆ. ಅಲ್ಲಿ ಪ್ರಾಮಿಸ್ ಇದೆ, 100% ನಿಮ್ಗೆ ಸರ್ವಿಸ್ ಕೊಡ್ತಾನೆ, 100% ಪೆನ್ಷನ್ ಕೊಡ್ತಾನೆ, 100% ನಿಮ್ಗೆ ಇಲ್ಲಿರುವಂಥ ಎಲ್ಲ ಫ್ಯಾಕ್ಟರ್ಸ್ಗಳನ್ನ ಕೊಡ್ತಾನೆ. ಅದು ಇಂಡಿಯನ್ ರೆಗ್ಯುಲರ್ ಆರ್ಮಿನಲ್ಲಿ. ಬಟ್ ಇಲ್ಲಿ ಏನು ಮಾಡ್ತಿದ್ದಾನೆ, ಇಲ್ಲಿ ಪ್ರಾಮಿಸ್ ಮಾಡೋದಿಲ್ಲ, ಪೆನ್ಷನ್ ಕೊಡ್ತೀನಿ ಪ್ರಾಮಿಸ್ ಮಾಡೋದೇ ಇಲ್ಲ, ಎಲ್ಲ ಫ್ಯಾಕ್ಟರ್ಸ್ಗಳನ್ನ ನಿಮ್ಗೆ ಕೊಡ್ತೀನಿ ಅಂತ ಪ್ರಾಮಿಸ್ ಮಾಡೋದಿಲ್ಲ. ಅದು ಖಂಡಿತ ನೀವು ಅನ್ಕೋಬೇಡಿ, ಸಿಗುತ್ತೆ ಅಂತ ಅನ್ಕೊಳ್ಳೋಕೆ ಹೋಗ್ಬೇಡಿ ಅಂತ ಹೇಳ್ತಿದ್ದಾನೆ. ನೆಕ್ಸ್ಟ್, ಸೆಲೆಕ್ಟೆಡ್ ಕ್ಯಾಂಡಿಡೇಟ್ಸ್ ವಿಲ್ ಯಾವ್ ಟು ಅಂಡರ್ಗೋ ಟ್ರೈನಿಂಗ್ ಆಟ್ ನಾಮಿನೇಟೆಡ್ ಟ್ರೈನಿಂಗ್ ಸೆಂಟರ್ಸ್ ಎನಿವೇರ್ ಇನ್ ಇಂಡಿಯಾ ಆರ್ ಅಬ್ರೋಡ್ ಆಸ್ ಡಿಸೈಡೆಡ್ ಬೈ ದ ಕಾಂಪಿಟೆಂಟಿವ್ ಅಥಾರಿಟಿ. ಕಾಂಪಿಟೆಂಟಿವ್ ಅಥಾರಿಟಿ ಮೇಲೆ ಡಿಪೆಂಡ್ ಆಗ್ತದೆ. ನೀವು ಇಂಡಿಯಾದಲ್ಲಿ ಯಾವ ಸೆಂಟ್ರಲ್ ಹೋಗಿ ಟ್ರೈನ್ ತಗೊಬೇಕಾಗ್ತದೆ, ಅಥವಾ ಅಬ್ರೋಡ್ ಹೊರದೇಶದಾದ್ರೂ ನೀವು ಟ್ರೈನ್ ತಗೊಬೇಕಾಗುತ್ತೆ ಸೆಂಟರ್ಗಳಲ್ಲಿ. ಇಲ್ಲೇ ತಗೋಬೇಕು ಅಂತ ಏನು ರೂಲ್ಸ್ ಇಲ್ಲ. ಎಲ್ಲಿ ಬೇಕಾದ್ರೆ ನೀವು ಎಲ್ಲಿ ಸೆಂಟ್ರಲ್ ಆಗ್ತಾನೆ ಆ ಸೆಂಟರ್ ಹೋಗಿ ಟ್ರೈನ್ ತಗೊಬೇಕಾಗುತ್ತೆ. ಇಲ್ಲ ಸರ್ ನಾನು ಕರ್ನಾಟಕದಲ್ಲಿ ಇರ್ತೀನಿ, ಆಗೋದಿಲ್ಲ, ಎಲ್ಲಿ ಬೇಕು ಎಲ್ಲ ಆಗ್ತಾನೆ ಹೋಗಿ ನೀವು ಡ್ಯೂಟಿ ಮಾಡಬೇಕಾಗುತ್ತೆ, ಟ್ರೈನ್ ತಗೋಬೇಕಾಗುತ್ತೆ. ಸೇಮ್ ಅದರಲ್ಲೂ ಕೂಡ ಇಂಡಿಯನ್ ಆರ್ಮಿ ರೆಗ್ಯುಲರ್ ಸೇಮ್ ಇದೆ, ಜಾಸ್ತಿ ವ್ಯತ್ಯಾಸ ಡಿಫ್ರೆನ್ಸ್ ಏನಿಲ್ಲ. ನೆಕ್ಸ್ಟ್, ಆಫ್ಟರ್ ಎನ್ರೋಲ್ಮೆಂಟ್ ಅಟ್ ಎನಿ ಟೈಮ್ ಡ್ಯೂರಿಂಗ್ ದ ಫಸ್ಟ್ 2 years ಆಫ್ ಟ್ರೈನಿಂಗ್, if any individual is unlikely to become an efficient soldier, he would be discharged from TA service.
ಅಕಸ್ಮಾತ್ ನಿಮಗೆ 2 ವರ್ಷ ಟ್ರೈನಿಂಗ್ ಮುಗಿದ್ಮೇಲೆ ಸರ್ ನಾನು ವಾಪಸ್ ಹೋಗ್ತೀನಿ ನನಗೆ ಇಂಟ್ರೆಸ್ಟ್ ಇಲ್ಲ ಅಂತಂದರೆ ಕಳಿಸ್ಕೊಡ್ತಾರೆ. ನೀವು ಯಾವುದೇ ತಲೆಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ಇದು ಇಂಡಿಯನ್ ಆರ್ಮಿ ರೆಗ್ಯುಲರ್ನಲ್ಲಿ ಅಷ್ಟು ಸುಲಭ ಕಳಿಸ್ಕೊಡಲ್ಲ, ಆದರೆ ಇಲ್ಲಿ ಟಿಕೆಟ್ನಲ್ಲಿ ಕಳಿಸ್ಕೊಡೋ ಚಾನ್ಸಸ್ ಇರ್ತದೆ. ನೀವು ಹೋಗ್ತಾ ಸಹ ಕಳಿಸ್ಬಿಡ್ತಾರೆ, ನನಗೆ ಜಾಸ್ತಿ ತಲೆಕೆಡಿಸ್ಕೊಳ್ಳೋಕೆ ಹೋಗಲ್ಲ. Next, candidates after successful enrollment in TA would be government by TA Act 1948, TA Rules 1948 and TA Regulation 1948 ಇದು ರಿವೈಸ್ ಕೂಡ ಆಗುವಂಥ ಸಾಧ್ಯತೆ ಇರ್ತದೆ. ಏನಿದೆ ಇದನ್ನು ಅಪ್ಡೇಟ್ ಮಾಡ್ಬೋದು, ಇದು ಹಿಂಗೆ ಇರ್ತದೆ ಅಂತ ಏನಿಲ್ಲ, ಅದು ಚೇಂಜಸ್ ಕೂಡ ಬದಲಾವಣೆ ಕೂಡ ಆಗ್ಬಹುದು. ಇದ್ಯಾವ ರೀತಿ ಸೊ ಇದೇ ಥರ ಇರ್ತದೆ ಅಂತ ಹೇಳಿಲ್ಲ, ಇನ್ನಷ್ಟು ಬೇಗ ಚೇಂಜಸ್ ಮಾಡ್ಕೊಂಡು ಹೋಗ್ತಾನೆ ಇರ್ಬೋದು. ಅವ್ರಿಗೆ ಅನುಕೂಲ ತಕ್ಕನಾಗಿ ರಿಸರ್ವ್ ಬಟಾಲಿಯನ್ ಇದು ಅವ್ರಿಗೆ ಯಾವ ಥರ ಅನುಕೂಲ ಆಗುತ್ತೆ ಅದು ಮಾಡ್ಬೋದು. ಈಗ COVID-19 3 ವರ್ಷ ರ್ಯಾಲಿ ನಡೆಸ್ತಾ ಇಲ್ಲ, ಸೆಲೆಕ್ಷನ್ ನಡೆಸ್ತಾ ಇಲ್ಲ, ಯಾಕೆ ನಡೆಸ್ತಾ ಅಂತ ಕ್ವಶನ್ ಮಾಡೋಂಗಿಲ್ಲ, ನಡೆಸ್ಕೊಡ್ತಿದ್ದವರಿಗೆ ತಗೊಳ್ಳಿ ಅಷ್ಟೇ. ಸೊ ಅದಕ್ಕೆ ನಾನು ಯಾವಾಗ ನಿಮ್ಗೆ ಹೇಳ್ತಾ ಇದ್ದು, ಈ ಕಂಪ್ಯಾರಿಸನ್ ಮಾಡಿದ್ರಲ್ಲ ಇದರಲ್ಲಿ ಫೆಸಿಲಿಟೀಸ್ ಬಗ್ಗೆ ಇನ್ನಷ್ಟು ಹೇಳಬೇಕು ಅಂತಂದರೆ, ನೀವು ಡ್ಯೂಟಿ ಇದ್ದಾಗ ಮಾತ್ರ ಸ್ಯಾಲ್ರಿ ಸಿಗುತ್ತೆ, ಡ್ಯೂಟಿಯಿಂದ ಹೊರಗಡೆ ಬಂದರೆ ಸ್ಯಾಲ್ರಿ ಸಿಗಲ್ಲ. ಇವಾಗೇನು ಕಂಪಲ್ಸರಿ ಮಾಡಿದ್ದಾರೆ ಒಂದು 7 ವರ್ಷ ಕೊಡಬೇಕು ಅಂತೇಳಿ, ಅದು 7 ವರ್ಷ ಆದಮೇಲೆ ನಿಮ್ಗೆ ಸಿಗುತ್ತೆ ಅಂತ ಗ್ಯಾರಂಟಿನೂ ಇಲ್ಲ. ಮತ್ತು ಇನ್ನೊಂದು ಕ್ಯಾಂಟೀನ್ ಫೆಸಿಲಿಟೀಸ್ ಆಗಿರ್ಬೋದು, ಮೆಡಿಕಲ್ ಫೆಸಿಲಿಟೀಸ್ ಆಗಿರ್ಬೋದು, ಕ್ವಾರ್ಟರ್ ಫೆಸಿಲಿಟೀಸ್ ಆಗಿರ್ಬೋದು, ಇವೆಲ್ಲವೂ ಕೂಡ ನೀವು ಆ ಡ್ಯೂಟಿ ಇದ್ದಾಗ ಮಾತ್ರ ಸಿಗುತ್ತೆ. ನೀವು ಹೊರಗಡೆ ಬತ್ತು ಅಂದರೆ ಇವೆಲ್ಲ ಸಿಗೋದಿಲ್ಲ, ಸಿಗ್ಲೇಬೇಕಂತ ರೂಲ್ಸ್ ಇಲ್ಲ. ಆದರೆ 15 to 20 years ಏನಾದರೂ ಸರ್ವಿಸ್ ಕೊಟ್ಟರೆ ಕೊಡಲೂಬಹುದು ಅಂತ ಹೇಳಿದ್ದಾರೆ. ಕೊಡಂಗಿಲ್ಲ ಅಂತೇನಿಲ್ಲ, ಅವಾಗಿರೋ ಸಿಚುವೇಶನ್ ಅವಾಗಿರುವಂಥ ಹೈಯರ್ ಕಮಾಂಡ್ ಏನು ಹೇಳುತ್ತೆ ಅದ್ರ ಮೇಲೆ ಡಿಪೆಂಡ್ ಆಗಿ ಸಿಗ್ಲೂಬಹುದೇನೋ, ಬಟ್ ಸಿಗ್ಲೇಬೇಕಂತೇಳಿ ಅದೇ ರೀತಿ ಕಂಪಲ್ಸರಿ ರೂಲ್ಸ್ ಇಲ್ಲ, ಕ್ಲಿಯರ್ ಆಗಿ ಹೇಳಿದ್ದಾನೆ. ಮತ್ತು ರ್ಯಾಲಿಗೆ ಹೇಳಿದಾನೆ ಇನ್ಸ್ಟ್ರಕ್ಷನ್ಸು, ದ ಅಥಾರಿಟೀಸ್ ಕಂಡಕ್ಟಿಂಗ್ ದ ರ್ಯಾಲಿ ವಿಲ್ ನಾಟ್ ಬಿ ರೆಸ್ಪಾನ್ಸಿಬಲ್ ಫಾರ್ ಎನಿ ಆಕ್ಸಿಡೆಂಟ್, ಇಂಜುರೀಸ್, ಏನೇ ಸಮಸ್ಯೆ ಆದರೂ ಕೂಡ ಅದು ನಾಜು ಬರಲ್ಲ ಅಂತ ಹೇಳಿದಾನೆ. ಇನ್ಸ್ಟ್ರಕ್ಷನ್ ಹೇಳಿದಾನೆ, ರಿಕ್ರೂಟ್ಮೆಂಟ್ ಈಸ್ ಎ ಫ್ರೀ ಸರ್ವಿಸು, ಇದಕ್ಕೆ ಯಾವುದು ಪೇ ಮಾಡ್ಕೊಂಡು ಹೋಗಿಲ್ಲ. ಡು ನಾಟ್ ಪೇ ಬ್ರೈಬ್ ಟು ಎನಿ ಒನ್, ಯಾರು ಕೂಡ ನೀವು ಮೋಸಗಾರಗಳಿಗೆ ಹೋಗಿ ಸಿಗಾಕೊಂಡು ಮಧ್ಯವರ್ತಿಗಳಿಗೆ ದುಡ್ಡು ಕೊಟ್ಟು ಸಿಗಾಗಳಿಗೆ ಹೋಗಬೇಡಿ, ಮಧ್ಯವರ್ತಿಗಳಿಗೆ ಯಾವುದೇ ಕಾರಣ ಕೂಡ ದುಡ್ಡು ಕೊಟ್ಟು ನೀವು ಸಿಗಾಗಳಿಗೆ ಹೋಗಬೇಡಿ ಅಂತ ಕ್ಲಿಯರ್ ಆಗಿ ಹೇಳಿದಾನೆ. ಯಾವುದೇ ಕಾರಣ ನೀವು ಸಿಗಾಗಳಿಗೆ ಹೋಗಬೇಡಿ ಜೋಪಾನ ಅಂತ ಹೇಳಿದಾನೆ. ಸೊ ಮತ್ತು ಬಿಹೇವಿಯರ್ ಆಫ್ ಥಾಟ್ಸ್ ಇವೆಲ್ಲ ಭಾರಿ ಡೇಂಜರಸ್ ಇರ್ತಾರೆ, ಅದು ಸಿಗಳಿಗೆ ಹೋಗ್ಬಿಟ್ಟು ನಾನು ಸೆಲೆಕ್ಷನ್ ಮಾಡಿಸ್ಕೊಡ್ತೀನಿ, ಒಳಗಡೆ ಲಿಂಕ್ ಇದೆ, ಅದು ಮಾಡ್ತಾರೆ ಇದು ಮಾಡ್ತಾರೆ ಅಂತೇಳಿ ಏನೋ ಸುಳ್ಳು ಹೇಳ್ತಾರೆ. ಆ ಥರ ಎಲ್ಲ ಟ್ರಾನ್ಸ್ಪರೆಂಟ್ ಆಗಿರುತ್ತೆ. ನೀವು ಒಳಗಡೆ ಡೈರೆಕ್ಟಾಗಿ ಹೋಗಿ ಸೆಲೆಕ್ಷನ್ಗೆ ಇನ್ನೂ ಕೂಡ ಏನು ಕೊಟ್ಟಿದ್ದಾನೆ ಇಲ್ಲಿ, ಏನು ಡಾಕ್ಯುಮೆಂಟ್ಸಲ್ಲಿ ಓವರ್ ರೇಟಿಂಗ್ ಮಾಡೋಂಗಿರಲಿಲ್ಲ, ಏನಾದರೂ ಫೇಕ್ ಡಾಕ್ಯುಮೆಂಟ್ಸ್ ಅದು ಅಂದರೆ ನೆಕ್ಸ್ಟ್ ನಿಮಗೆ ಪನಿಷ್ಮೆಂಟ್ ಸಿಗುತ್ತೆ, ಅಥವಾ ನಿಮಗೆ ಬೇರೆ ರೀತಿ ಪೊಲೀಸ್ ಕಸ್ಟಡಿ ಕೊಟ್ಬಿಟ್ಟು ಅಂತ ಹೇಳಿದ್ದಾರೆ. ಮೊಬೈಲ್ ಫೋನ್ ಇವೆಲ್ಲ ಕೂಡ ಒಳಗಡೆ ಹಲವಿಲ್ಲ, ಫೋಟೋಗ್ರಫಿ ತಗೊಂಡು ಹೋಗಿಲ್ಲ, ಇದು ಸುಮಾರು ಸಿಸ್ಟಮ್ಗಳನ್ನ ಕೊಡಲಾಗಿದೆ. ಈ ವಿಡಿಯೋವನ್ನು ಸಂಪೂರ್ಣವಾಗಿ ನೋಡಿದಂಥ ಎಲ್ಲ ವೀಕ್ಷಕರಿಗೆ ಧನ್ಯವಾದಗಳು. ಇನ್ನಷ್ಟು ಮಾಹಿತಿಗೆ ನಮ್ಮ ಸೈನಿಕರು ಮೈಸೂರು ಯೂಟ್ಯೂಬ್ ಚಾನಲ್ ನೋಡ್ತಾ ಇರಿ, ಸಬ್ಸ್ಕ್ರೈಬ್ ಆಗಿ, ಶೇರ್ ಮಾಡಿ, ಲೈಕ್ ಮಾಡೋದನ್ನ ಮರೆಯಕ್ಕೆ ಹೋಗ್ಬಿಡಿ, ಕಾಮೆಂಟ್ಸ್ ಮಾಡಿ. ಥ್ಯಾಂಕ್ ಯು. ನಮಸ್ತೆ, ಜೈ ಹಿಂದ್. Namaste, Jai Hind. Dreaming to wear the uniform to serve the nation with pride, your journey begins here. At Sainik Academy, Mysuru, we prepare young aspirants for Indian military exams like NDA, CDS, AFCAT, Navy, Air Force and Army, technical and non-technical group, Agniveer GD, soldiers and Coast Guards. Paramilitaries like SSC, CPO, Central Armed Police Forces, which includes BSF, CISF, CRPF, Assam Rifle, ITBP, SSF, NIA, Delhi Police, RPF, CGL, CHSL, RRB, MTS, SSP, State Police, Forest Guard and Fire Brigades, PC, PSI and more. Specialized coaching for competitive exams, SAM offering a combination of school education and focused coaching for 4th to 10th grade students preparing for RMS, Sainik School, JNV. And also we offering college education and defense coaching for advanced career opportunities. 9th, 10th, PUC, Science, PCMB, PCMC, State and CBSE. From academics to physical fitness, from mental toughness to leadership skills, we shape future warriors of India. 370 plus candidates from Sainik Academy, Mysuru have already achieved their dreams. Are you next? Sainik Academy, Mysuru, building soldiers, building the nation.